ಕರ್ಕೊಂಡ್ ಬಾ. ಆಯ್ತತಿಗೆ, ಬೇಗನೆ ಬರ್ತೀನಿ. ಸರಿ. ದೇವಿ, ಆದಿಶಕ್ತಿ, ಜಗನ್ಮಾತೆ, ನಿನ್ನನ್ನು ಎಷ್ಟು ಕೊಂಡಾಡಿದ್ರು ಕಡಿಮೆನೇ ತಾಯಿ. ನೀನು ಕರುಣಾಮಯಿ, ಲೀಲಾ ಪುರುಷಿ, ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸುವಂತ ಜಗನ್ಮಾತೆ ನೀನು. ಈ ನನ್ನ ಸಂಸಾರ ಯಾವಾಗಲೂ ಹೀಗೆ ಆನಂದ ಸಾಗರದಲ್ಲಿ ತೇಲಾಡುವಂತೆ ಆಶೀರ್ವದಿಸು. ಸೀತಾ, ಒಬ್ಬಳೇ ನಿಂತು ಏನು ವಿಚಾರ ಮಾಡುತ್ತಿರುವೆ? ಬನ್ನಿ ಸ್ವಾಮಿ, ಈಗ ಬಂದ್ರ? ನೀವು ಹೋದ ಕೆಲಸ ಏನಾಯ್ತು? ಯಾಕ್ರಿ ಮುಖ ಸಪ್ಪಗೆ ಮಾಡ್ಕೊಂಡು ಬಂದಿದ್ದೀರಲ್ಲ? ಆ ಶ್ರೀಮಂತರು ಏನಾದ್ರು ಅಂದ್ರೆ? ಸೀತಾ, ನಾನು ಮುಖ ಸಪ್ಪಗೆ ಮಾಡಿಕೊಂಡು ಬರೋದು ಒತ್ತಟ್ಟಿಗಿರಲಿ, ಆ ಸಾಹುಕಾರ ಖಡಾಖಂಡಿತವಾಗಿ ಹೇಳಿಬಿಟ್ಟ ನೋಡೆ. ಏನಂತ? ನಮ್ಮ ತಂದೆ ಮಾಡಿದ ಸಾಲ ಇನ್ನೂ ಇದೆಯಂತೆ, ಆದಷ್ಟು ಬೇಗ ಆ ಸಾಲವನ್ನ ತೀರಿಸಬೇಕಂತೆ. ಎಲ್ಲ ಸಾಲ ಚುಕ್ತಾಗಿದೆ ಅಂತ ನೀವೇ ಹೇಳಿದಿಲ್ವೇ? ಹೇಳಿದ್ದೆ ನಿಜ, ಆದರೆ ಅವರ ಹತ್ತಿರ ಇನ್ನೂ 1,00,000 ರೂಪಾಯಿ ಸಾಲ ಹಾಗೆ ಇದೆ ಅಂತೆ. ಸೀತಾ, ಇದನ್ನೆಲ್ಲ ನೋಡುತ್ತಿದ್ದರೆ ನನಗೆ ಒಂದು ತಿಳಿಯದಂತಾಗಿದೆ ಸೀತಾ, ಒಂದು ತೋಚದಂತಾಗಿದೆ. ಸೀತಾ, ಅತ್ತ ನೋಡಿದರೆ ಬೆಳೆದು ವಯಸ್ಸಿಗೆ ಬಂದು ನಿಂತ ನನ್ನ ತಂಗಿ ಶಿಲ್ಪಾಳ ಮದುವೆಯ ಚಿಂತೆ, ಇತ್ತ ನೋಡಿದರೆ ಕಲಿತು ವಿದ್ಯಾವಂತನಾದರೂ ನೌಕರಿಗಾಗಿ ಅಲಿಯುತ್ತಿರುವ ನನ್ನ ತಮ್ಮ ಲಕ್ಷ್ಮಣನ ಚಿಂತೆ. ಸೀತಾ, ಇದನ್ನೆಲ್ಲ ನೋಡುತ್ತಿದ್ದರೆ ನಮ್ಮಂಥವರು ಬಡವರಾಗಿ ಭೂಮಿ ಮೇಲೆ ಬದುಕಬಾರದು ಸೀತಾ, ಬದುಕಬಾರದು. ಸಮಾಧಾನವಾಗಿರಿ, ಆ ದೇವರು ಏನಾದ್ರೂ ಒಂದು ದಾರಿ ತೋರಿಸ್ತಾನೆ. ದೇವರು? ಸೀತಾ, ಎಲ್ಲಿದ್ದಾನೆ ನಿನ್ನ ಹಾಳು ದೇವರು? ಸೀತಾ, ಆ ದೇವರು ಇದ್ದದ್ದು ನಿಜವೇ ಆಗಿದ್ದರೆ ನಮ್ಮಂಥವರಿಗೆ ಈ ರೀತಿ ಕಷ್ಟಗಳು ಕೊಡ್ತಾ ಇರಲಿಲ್ಲ ಸೀತಾ, ಕಷ್ಟಗಳು ಕೊಡ್ತಾ ಇಲ್ಲ. ಸೀತಾ, ಆ ದೇವರು ಕಲ್ಲು ಗುಡಿಯಲ್ಲಿ ಕಲ್ಲಾಗಿ ಕುಳಿತಿದ್ದಾನೆ ಸೀತಾ, ಕಲ್ಲಾಗಿ. ನೀವು ಈ ರೀತಿ ಮಾತನಾಡಿದರೆ ನನ್ನ ಗತಿ ಏನು? ನಿಮ್ಮನೆ ನಂಬಿರೋ ನಿಮ್ಮ ತಮ್ಮ ಹಾಗೂ ತಂಗಿಯ ಗತಿ ಏನು? ನೋಡಿ, ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಿ, ಆಮೇಲೆ ಎಲ್ಲ ತಾನಾಗೆ ಸರಿ ಹೋಗುತ್ತೆ. ವಿಶ್ರಾಂತಿ? ಇನ್ನು ನನಗೆಲ್ಲಿಯ ವಿಶ್ರಾಂತಿ ಸೀತಾ, ಇನ್ನು ನನಗೆಲ್ಲಿಯ ವಿಶ್ರಾಂತಿ? ಸೀತಾ, ಆ ಸಾಹುಕಾರ ಆಡಿದ ಒಂದೊಂದು ಮಾತುಗಳು ನೆನೆಸಿಕೊಂಡರೆ ನನ್ನ ಹೃದಯಕ್ಕೆ ತ್ರಿಶೂಲ ಚುಚ್ಚಿದಂಗಾಗುತ್ತಿದೆ ಸೀತಾ, ತ್ರಿಶೂಲ ಚುಚ್ಚಿದಂಗಾಗುತ್ತಿದೆ. ಸೀತಾ, ಆ ಸಾಹುಕಾರನ ಸಾಲ ತೀರಿಸುವವರೆಗೆ ವಿಶ್ರಾಂತಿ ಎನ್ನುವುದೇ ನನ್ನ ಬಾಳಿನಲ್ಲಿ ಇಲ್ಲ ಸೀತಾ, ಇಲ್ಲ. ದಯವಿಟ್ಟು ಶಾಂತರಾಗಿ, ಹೀಗೇಕೆ ಮಾಡ್ತಾ ಇದ್ದೀರಾ? ನೋಡಿ, ಇದೆಲ್ಲ ನೋಡ್ತಾ ಇದ್ರೆ ನನಗೆ ತುಂಬಾನೇ ಹೆದರಿಕೆ ಆಗ್ತಾ ಇದೆ. ಆಘಾತವಾಯ್ತಣ್ಣ, ಆಘಾತವಾಯ್ತು. ನಮ್ಮ ಹೊಲದಲ್ಲಿ ಇಟ್ಟ ಸೂರ್ಯಪಾನದ ಚೀಲವನ್ನು ಯಾರೋ ಕಳುವು ಮಾಡಿಕೊಂಡು ಹೋಗಿದ್ದಾರೆ. ಲಕ್ಷ್ಮಣ, ಇದ್ದ ಕಾಳುಗಳನ್ನಾದರೂ ಮಾರಿ ಆ ಸಾಹುಕಾರನಿಗೆ ಕೊಡುವ ಸಾಲ ತೀರಿಸಬೇಕೆಂದುಕೊಂಡಿದ್ದೆ, ಅದನ್ನು ಕೂಡ ಕದ್ದು ಬಿಟ್ರಲ್ಲ ಲಕ್ಷ್ಮಣ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಲಕ್ಷ್ಮಣ, ಬಾಯಿಗೆ ಬರಲಿಲ್ಲ. ಸೀತಾ, ನಾವು ಜೀವನದಲ್ಲಿ ಅಂದುಕೊಳ್ಳುವುದು ಒಂದು, ಅದು ನಡೆಯುವುದೇ ಬೇರೆ ಸೀತಾ, ನಡೆಯುವುದೇ ಬೇರೆ. ಸೀತಾ, ಹೀಗಿದೆ ನೋಡು ಕಣೆ ವಿಧಿ ಲಿಖಿತ. ಒಂದು ನಿಮಿಷ ಇರಿ. ತೆಗೆದುಕೊಳ್ಳಿ ಈ ಬಳೆಗಳನ್ನ. ನಮ್ಮ ಮದುವೆ ಸಮಯದಲ್ಲಿ ನನ್ನ ತಾಯಿ ನನಗೆಂತ ಹಾಕಿದ್ರು ಇದನ್ನ ಮಾರಿ ಆ ಸಾಹುಕಾರ ಸಾಲವನ್ನ ತೀರಿಸ್ಬಿಡಿ. ತೆಗೆದುಕೊಳ್ಳಿ. ಬೇಡ ಸೀತಾ, ಈ ಬಳೆಗಳು ಬೇಡ ಸೀತಾ, ಬೇಡ.
ಸೀತಾ, ನಿನ್ನ ತಾಯಿ ಬಳೆಗಳು ನಿನಗಂತ ಕೊಟ್ಟ ಉಡುಗೊರೆ. ಈ ಬಳೆಗಳನ್ನು ಮಾರಿ ಸಾಲ ತೀರಿಸುವುದೇ? ಬೇಡ ಸೀತಾ, ಈ ಬಳೆಗಳು ನಿನ್ನಲ್ಲಿರಲಿ. ಸ್ವಾಮಿ, ನಿಮಗಿಂತ ಈ ಬಂಗಾರ ಏನು ಹೆಚ್ಚಿನದಲ್ಲ. ಕಷ್ಟ ಕಾಲದಲ್ಲಿ ಈ ಬಳೆಗಳನ್ನ ಇಟ್ಕೊಂಡು ನಾನಾದ್ರೂ ಏನ್ ಮಾಡ್ಲಿ? ಒಳ್ಳೆ ಕಾಲ ಬಂದಾಗ ಖಂಡಿತವಾಗ್ಲೂ ಮತ್ತೆ ಮಾಡಿಸಿದ್ರಾಗತ್ತೆ. ತೆಗೆದುಕೊಳ್ಳಿ. ಬೇಡ ಸೀತಾ, ನಮ್ಮ ಹಿರಿಯರು ನಮಗಂತ 1 ಎಕರೆ ಜಮೀನು ಗಳಿಸಿಟ್ಟಿದ್ದಾರೆ. ಆ ಭೂಮಿ ತಾಯಿಯನ್ನು ಮಾರಿ ಸಾಲ ತೀರಿಸಿದ್ರಾಯ್ತು ಕಣೆ. ಬೇಡಣ್ಣ, ಹಿರಿಯರ ಕಾಲದಿಂದ ಉಳಿದು ಬಂದ ಆ ಭೂಮಿ ತಾಯಿಯನ್ನು ಮಾರುವುದು ಬೇಡಣ್ಣ. ಅಣ್ಣ, ನನ್ನ ಮಾತು ಕೇಳುವುದಿದ್ದರೆ ನನ್ನದೊಂದು ಮಾತು ನಡೆಸಿಕೊಡಣ್ಣ. ಲಕ್ಷ್ಮಣ, ನಿನ್ನ ಮಾತು ಯಾವತ್ತಾದ್ರೂ ನಾನು ಇಲ್ಲ ಅಂತ ಹೇಳಿದ್ದೇನಪ್ಪ. ಕೇಳು ಕಂದಾನೇನಂತ. ಅಣ್ಣ, ನನ್ನ ಸಲುವಾಗಿ ಹಗಲಿರುಳು ಕಷ್ಟಪಟ್ಟು ಚಿಕ್ಕವನಿಂದ ಹಿಡಿದು ದೊಡ್ಡವನನ್ನಾಗಿ ಮಾಡಿ ನನ್ನನ್ನು ವಿದ್ಯಾವಂತನಾಗಿ ಮಾಡಿದೆ. ನಾನು ಕಲಿತ ಪ್ರತಿಫಲಕ್ಕಾಗಿ ಆ ದೇವರು ನನಗೊಂದು ನೌಕರಿ ದಯಪಾಲಿಸಲಿಲ್ಲ. ಅಂದಾಗ ನಿನ್ನ ಕಷ್ಟವನ್ನು ನೋಡಿ ಮನೆಯಲ್ಲಿ ನಿನ್ನ ಋಣದ ಕೂಳು ತಿನ್ನುವುದು ನನ್ನಿಂದಾಗ್ತಾ ಇಲ್ಲ. ಅದಕ್ಕಾಗಿ ಆ ಶ್ರೀಮಂತರ ಮನೆಯಲ್ಲಿ ಅವರ ಜೀತದಾಳಾಗಿ ದುಡಿದು ಅವರ ಸಾಲ ಎಲ್ಲ ಮುಟ್ಟಿಸ್ತೀನಿ. ಲಕ್ಷ್ಮಣ, ಲಕ್ಷ್ಮಣ, ಈ ನಿನ್ನ ಅಣ್ಣ ಇನ್ನು ಬದುಕಿರುವಾಗಲೇ ಆ ಸಾಹುಕಾರನ ಮನೆಯಲ್ಲಿ ಜೀತದಾಳಾಗಿ ಕೆಲಸ ಮಾಡ್ತೀನೋ ಮೂರ್ಖ. ಇದರಲ್ಲಿ ಏನಿದೆ ತಪ್ಪು? ನೀನು ದುಡಿದು ತಂದು ಹಾಕುವ ಅಣ್ಣ, ನಾನು ಬರೀ ಮನೆಯಲ್ಲಿ ಕುಂತು ಉಣ್ಣುವುದೇ. ಲಕ್ಷ್ಮಣ, ನಿನಗೆ ದುಡಿಯಲು ಕಳಿಸಬೇಕಿದ್ದರೆ ನಾನು ಯಾವನ್ನು ದುಡಿಯಲು ಕಳಿಸ್ತಾ ಇದ್ದಪ್ಪ? ಯಾವತ್ತು ದುಡಿಯಲು ಕಳಿಸ್ತಾ ಇದ್ದ? ಇಷ್ಟೊಂದು ಸಾಲಿ ಕಲಿಸ್ತಾ ಇರಲಿಲ್ಲ, ಇಷ್ಟೊಂದು ಶಾಲೆ ಕಲಿಸ್ತಾ ಇರಲಿಲ್ಲ. ಲಕ್ಷ್ಮಣ, ನೀನು ಓದಿ ವಿದ್ಯಾವಂತನಾಗಿ ದೊಡ್ಡ ಸಾಹೇಬನಾಗ್ತಿ ಅಂದುಕೊಂಡಿದ್ರೆ ಇದೇನೋ ನೀನು ಕಲಿತ ಬುದ್ಧಿ? ಮೂರ್ಖ, ನೌಕರಿ ಸಿಗದಿದ್ದರೆ ಏನಾಯ್ತು? ಇನ್ನೊಂದು ವರ್ಷ ಪ್ರಯತ್ನ ಪಡು, ನೌಕರಿ ಸಿಕ್ಕೇ ಸಿಗುತ್ತದೆ. ಅದನ್ನು ಬಿಟ್ಟು ಆ ಸಾಹುಕಾರನ ಮನೆಯಲ್ಲಿ ಜೀತದಾಳಾಗಿ ಛೇ. ಲಕ್ಷ್ಮಣ, ನೀನು ಓದಿ ವಿದ್ಯಾವಂತನಾಗಿ ದೊಡ್ಡ ಸಾಹೇಬನಾಗಿ ಈ ನನ್ನ ತಂಗಿಯ ಮದುವೆ ಮಾಡ್ತಿದೀ ಅಂದುಕೊಂಡಿದ್ದೆ. ಆದರೆ ನೀನು ಅಯ್ಯೋ ದುರ್ದೈವವೇ. ಅಣ್ಣ, ಯಾಕಣ್ಣ ಈ ಕಣ್ಣೀರು? ನನ್ನ ಮದುವೆ ಸಲುವಾಗಿ ನೀವೇಕೆ ಕಣ್ಣೀರು ಹಾಕ್ತಾ ಇದ್ದೀರಾ? ಹಂಗಲ್ಲಮ್ಮ ತಂಗಿ, ಹೆಣ್ಣಾಗಿ ಹುಟ್ಟಿದ ಬಳಿಕ ಒಂದಲ್ಲ ಒಂದು ದಿವಸ ತವರು ಮನೆ ಬಿಟ್ಟು ಗಂಡನ ಮನೆಗೆ ಹೋಗಲೇಬೇಕಮ್ಮ, ಗಂಡನ ಮನೆಗೆ ಹೋಗಲೇಬೇಕು. ಅಂದಾಗಲೇ ಆ ಹೆಣ್ಣಾದವಳಿಗೆ ಸಮಾಜದಲ್ಲಿ ಬೆಲೆ ಇರುತ್ತದೆ ತಂಗಿ. ಇದೇನಣ್ಣ, ನಾನು ಅಷ್ಟೊಂದು ಭಾರ ಆಗಿಬಿಟ್ನೇನು? ಆದಷ್ಟು ಬೇಗ ನನ್ನ ಮದುವೆ ಮಾಡಿಸಿ ಈ ಮನೆಯಿಂದ ಹೊರ ನುಗ್ಬೇಕಂತ ಮಾಡಿದೀಯಾ? ನೀವಾದ್ರೂ ಅಣ್ಣನಿಗೆ ಹೇಳಬಾರ್ದೇನು? ಶಿಲ್ಪ, ಹಾಗೆಲ್ಲ ಹೇಳ್ಬಾರ್ದಮ್ಮ. ಇವತ್ತಲ್ಲ ನಾಳೆ ನೀನು ಮದುವೆ ಆಗ್ಲೇಬೇಕು. ಆ ಸಮಯ ಇವತ್ತಲ್ಲ ನಾಳೆ ಬಂದೇ ಬರುತ್ತೆ. ಅಣ್ಣ, ಪರಿಸ್ಥಿತಿಯ ಅನುಗುಣವಾಗಿ ನಿನಗೆ ಒಂದು ಮಾತು ಕೇಳಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಣ್ಣ. ಲಕ್ಷ್ಮಣ, ಹುಟ್ಟಿ ಇಟ್ಟು ದೊಡ್ಡವನಾದರೂ ನಾನು ನಿನಗೆ ಯಾವತ್ತೂ ಏನು ಅಂದಿರಲಿಲ್ಲ. ಆದರೆ ಇವತ್ತು ಯಾವ ಕೆಟ್ಟಗಳಿಗೆ ಏನೋ ಈ ನಿನ್ನ ಕೆನ್ನಿಗೆ ಹಿಡಿದು ಬಿಟ್ಟೆ. ನನ್ನನ್ನು ಕ್ಷಮಿಸಿ ಬಿಡು ಕಂದ. ಅಣ್ಣ, ನೀನು ಹೊಡೆದಿದ್ದು ಏನು ತಪ್ಪಿಲ್ಲ. ಇಂದು ಪೊಲೀಸ್ ಖಾತೆಗೆ ಅರ್ಜಿ ಕರೆದಿದ್ದಾರೆ. ಅದಕ್ಕೆ ನಾನು ಬೇಗ ಹೋಗಿ ಅರ್ಜಿ ಹಾಕಿ ಬರುತ್ತೇನೆ. ಆಶೀರ್ವಾದ ಮಾಡಲ್ಲ. ಎದ್ದೇಳಪ್ಪ. ಆ ಮಲ್ಲಿಕಾರ್ಜುನ ದಯ ನಿನ್ನ ಮೇಲಿರಲಿ. ಆ ದೇವರು ನಿನಗೆ ಒಂದು ಒಳ್ಳೆಯ ನೌಕರಿ ದಯ ಪಾಲಿಸಿ ನಿನ್ನ ಬಾಳು ಬಂಗಾರವಾಗಲಪ್ಪ.
ಬರ್ತೀನಿ ಅತ್ತಿಗೆ. ನಡೆ ಶಿಲ್ಪ, ಆದಷ್ಟು ಬೇಗ ಹೋಗಿ ಇದೇ ಸಂತೋಷಕ್ಕೆ ಆ ದೇವರಿಗೆ ಕಾಯಿ ಕರ್ಪೂರ ಸಲ್ಲಿಸಿ ಬರೋಣ. ಬನ್ನಿ.